ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಅಲ್ಲಲ್ಲಿ ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ವ್ಯಾಪಕವಾಗಿ ಗಾಳಿ ಸಹಿತ ಮಳೆಯಾಗ್ತಾ ಇದೆ. ಗಾಳಿ ಮಳೆಗೆ ಅಂಗಡಿಯ ಮೇಲ್ಚಾವಣಿ ಹಾರಿ ಹೋದಂತ ದೃಶ್ಯ ಸೆರೆ ಸಿಕ್ಕಿದೆ. ಭಾರಿ ಗಾಳಿ ಮಳೆಯಿಂದ ಕೆಲ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಗಾಳಿ ಮಳೆಯ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಟ್ವಾಳ ತಾಲೂಕಿನ ಅಜಿಲಮೊಗರಿನಲ್ಲಿ ನಡೆದಿರುವಂತಹ ಘಟನೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಮರ ಬಿದ್ದು ಮರ ಮರ ಬಿದ್ದು ಮರ എന്നെ ബൈക്ക് താളാത്ത ചേട്ടാ മാറേ ഇനി പാപ്പതാ ബൈക്ക് വേൾഡിന്റെ ബൈക്ക് തന്നെ ಮರ ಬಿದ್ದು ಮರ എന്നെ ബൈക്ക് താളാത്ത ചേട്ടാ മാറേ ഇനി പാപ്പതാ ബൈക്ക് വേൾഡിന്റെ ബൈക്ക് തന്നെ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಜಿಲಮೊಗರಿನ ಸ್ಥಳೀಯರು ಹಮೀದ್ ಫೋನ್ ಸಂಪರ್ಕದಲ್ಲಿ. ಹಮೀದ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಮಸ್ತೆ. ಆ ಗಾಳಿ ಬಿರುಗಾಳಿ ಬೀಸ್ತಾ ಇರೋದನ್ನ ನೋಡಿದ್ವಿ. ಎಷ್ಟು ಹೊತ್ತಿಗೆ ಆಯ್ತಿದು? ಇನ್ನು 8:45 9:40 ಒಳಗಡೆ. ಎಷ್ಟು ಮನೆಗಳಿಗೆ ಹಾನಿಯಾಗಿದೆ ಇದರಿಂದ? 2 ಅಂಗಡಿಗಳಿಗೆ, ಒಂದು 5-6 ಮನೆಗಳಿಗೆ, 8 ಮನೆಗಳಿಗೆ ಮನೆ. ಅಂಗಡಿಗೆ ಮಾತ್ರ ಜಾಸ್ತಿ ಆಗಿದೆ, ಮನೆಗಳಿಗೆ ಸ್ವಲ್ಪ ಸ್ವಲ್ಪ ಹಾನಿ ಆಗಿದೆ. ಒಂದು 2 ಮರ ಬಿದ್ದಿದೆ, ಒಂದು ಬಿದ್ದು ಎಲ್ಲ ತುಂಬಾ ಹಾನಿಯಾಗಿದೆ. ಜನರಿಗೇನು ಆಗ್ಲಿಲ್ಲ. ಮಳೆ ತುಂಬಾ ಜೋರಿದೆ, ಮಳೆ ಇನ್ನೂ ಬರ್ತಾ ಇದೆ. ಆದ ಕಾರಣ ಸ್ವಲ್ಪ ಈಗೆಲ್ಲ ನಾವೆಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ. ಮನೆಗಳ ಹಂಚಿಗೆಲ್ಲ ಹೋಗ್ತಾ ಇದೆ. ಇನ್ನೂ ಹಂಗೆ ಇದೆಯಾ? ಹಂಗೆ ಮಳೆ ಬರ್ತಾ ಇದೆಯಾ ಅಥವಾ ಕಡಿಮೆ ಆಗಿದೆ? ಮಳೆ ಬರ್ತಾ ಇದೆ. ಇನ್ನು ಅದೇ ಪ್ರಮಾಣದಲ್ಲಿ ಗಾಳಿನೂ ಬೀಸ್ತಾ ಇದೆಯಾ ಹಮೀದ್ ಅವರೇ? ಗಾಳಿ ಕಮ್ಮಿ ಆಯ್ತು. ಒಂದು 35 ನಿಮಿಷ ಗಾಳಿ ಇತ್ತು. 35 ನಿಮಿಷದಲ್ಲಿ ಗಾಳಿ ಬರ್ತಾನೆ ಇತ್ತು. ಈಗ ಸ್ವಲ್ಪ ಗಾಳಿ ಕಮ್ಮಿ ಆಗಿದೆ, ಮಳೆ ಬರ್ತಾ ಇದೆ. ಮತ್ತೆ KEB ಅವರು, ಪಂಚಾಯತ್ ಅವರು ಭೇಟಿ ಕೊಟ್ಟರು. ಯಾವ ಪಂಚಾಯತ್ ಬರುತ್ತೆ ಹಮೀದ್ ಅವರೇ ಇದು? ಅದು ಮಣಿನಾಲ್ಕೂರು ಗ್ರಾಮ ಪಂಚಾಯತ್ ಸರ್. ಮಣಿನಾಲ್ಕೂರಿಗೆ ಬರುತ್ತಾ? ಮಣಿನಾಲ್ಕು ಗ್ರಾಮ ಪಂಚಾಯತ್ ಬರ್ತದೆ. ಏನಾದ್ರೂ ಹೆಲ್ಪ್ ಮಾಡಿದ್ರಾ ಪಂಚಾಯತ್ ಕಡೆಯಿಂದ? ಏನಾದ್ರೂ ಹೆಲ್ಪ್ ಆಗಿದೆಯಾ? ಇಲ್ಲ, ಬಂದು ಹೋಗಿದ್ದಾರೆ. ಈಗ ಆಶ್ವಾಸನೆ ಏನೋ ಕೊಟ್ಟಿದ್ದಾರೆ, ಬಂದು ಹೋಗಿದ್ದಾರೆ. ಇನ್ನು ನೋಡ್ಬೇಕಷ್ಟೇ, ಏನಾದ್ರು ರಿಪೋರ್ಟ್ ಅದೆಲ್ಲ ಆಗ್ಬೇಕಲ್ಲ ಅವ್ರದ್ದು ಕಾನೂನು ಕ್ರಮ ಪ್ರಕಾರ. ಅಂದ್ರೆ ತಕ್ಷಣಕ್ಕೆ ಏನಾದ್ರು ಮಾಡ್ಬೇಕಲ್ಲ, ಯಾಕಂತಂದ್ರೆ ಇವತ್ತು ಇಡೀ ದಿನ ರೆಡ್ ಅಲರ್ಟ್ ಅಂತ ಹೇಳ್ತಾರೆ. ರೆಡ್ ಅಲರ್ಟ್ ಇದೆ ದಕ್ಷಿಣ ಕನ್ನಡದಲ್ಲಿ ಅಂತ. ಹೌದು ಸರ್, ನೋಡಿ ಹೋಗಿದ್ದಾರೆ. ಈಗ ಇನ್ನೇನು ಭರವಸೆ, ಈಗ ಅವ್ರು ಮಾಡುವ ಕೆಲಸ ಮಾಡ್ಬೇಕಲ್ವಾ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ಮತ್ತೆ ಜನರಿಗೆಲ್ಲ ಸಣ್ಣ ಪುಟ್ಟ ಕೆಲವೆಲ್ಲ ತೊಂದರೆ ಆಗಿದೆ, ಸಣ್ಣ ಪುಟ್ಟ ಮನೆಯವರಿಗೆ. ಅದು ಕ್ವಾರ್ಟರ್ಸ್ ಏರಿಯಾ ಕಾರಣ, ಅದು ತುಂಬಾ ಮನೆ ಇದೆ ಆ ಏರಿಯಾದಲ್ಲಿ. ಒಂದು 100 ಈಗ ಹೆಂಚೆಲ್ಲ ಹೋಗಿದೆಯಲ್ಲ ಗಾಳಿಗೆ, ಅವ್ರಿಗೆ ಏನ್ ವ್ಯವಸ್ಥೆ ಮಾಡಿದ್ರು? ಏನಾದ್ರೂ ಆಗಿದೆಯಾ? ಅಂದ್ರೆ ಹೆಂಚೆಲ್ಲ ಹೋಗಿದೆ, ಈಗ ಮಳೆ ಬರ್ತಿದೆ ಅಂತ ಹೇಳ್ತಿದ್ದೀರಿ, ನೀರು ಬಿದ್ದೇ ಬೀಳುತ್ತೆ ಮನೆಯೊಳಗೆ, ಏನ್ ವ್ಯವಸ್ಥೆ ಆಗಿದೆ?
ಈಗ ತಲ್ಪರ್ ಆಗ್ತಾ ಇದ್ದೇವೆ ಸರ್. ಹ್ಮ್ ತಲ್ಪರ್ ಆಗ್ತಾ ಇದ್ದೇವೆ. ಅಲ್ಲಿಂದ ಜನ ಎಲ್ಲ ಖಾಲಿ ಮಾಡಿದ್ದಾರೆ, ಜನ ಯಾರೆಲ್ಲ ಶಿಫ್ಟ್ ಮಾಡಿದ್ದೇವೆ. ಈಗ ತಲ್ಪರ್ ಆಗಿ ಕೊಡ್ತಾ ಇದ್ದೇವೆ. ಅಂದ್ರೆ ಮನೆಯಿಂದ ಎಲ್ಲಿಗೆ ಶಿಫ್ಟ್ ಮಾಡಿದ್ರಿ? ಏನಾದ್ರು ವ್ಯವಸ್ಥೆ ಇತ್ತಾ? ಪಂಚಾಯತ್ ಏನಾದ್ರು ಮಾಡ್ಕೊಡ್ತಾ ಹೆಂಗೆ? ಇಲ್ಲ, ಪಕ್ಕದ ಮನೆಗೆ, ಇನ್ನೊಂದು ಪಕ್ಕದ ಮನೆ ಖಾಲಿ ಇತ್ತು ಬೇರೆ ಕಡೆ, ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಈಗ ಶಿಫ್ಟ್ ಮಾಡಿದಿರಿ? ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಹಮೀದ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಅಜಿಲಮೊಗೆರು ಸಮೀಪ ನಡೆದಿರುವಂಥ ಘಟನೆ ಇದು. ಒಂದು ಬಿರುಗಾಳಿ ಬೀಸಿದಂಥ ಪರಿಣಾಮ ಮಣಿನಾಲ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ದೃಶ್ಯ ನೋಡ್ತಾ ಇದ್ದೀರಿ, ಯಾವ ಪ್ರಮಾಣದಲ್ಲಿ ಗಾಳಿ ಬೀಸಿದೆ ಅನ್ನೋದು ಈ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಸದ್ಯ ಗಾಳಿ ಪ್ರಮಾಣ ಕಡಿಮೆಯಾಗಿದೆ, ಮಳೆ ನಿರಂತರವಾಗಿ ಸುರಿತಾ ಇದೆ ಆ ಭಾಗದಲ್ಲಿ. ಇನ್ನು ಈ ಮನೆಯ ಮೇಲ್ಛಾವಣಿ ಅಥವಾ ಹೆಂಚೆಲ್ಲ ಏನು ಕಿತ್ತು ಬಂದಿದೆ, ಅಲ್ಲಿಗೆ ಈಗ ಪ್ಲಾಸ್ಟಿಕ್ ಹಾಕ್ತಾ ಇದ್ದಾರೆ. ಪ್ಲಾಸ್ಟಿಕ್ ಹಾಕಿ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆ ಮನೆಯಲ್ಲಿದ್ದವರಿಗೆ ಮತ್ತು ಅಂಗಡಿಯಲ್ಲಿದ್ದಂಥವರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.